ಫ್ರೆಂಡ್ಸ್, ಹೇಗಿದ್ದೀರಾ? ಉದ್ಯೋಗದಾರಿ ಚಾನಲಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹಾಕಿದ್ದೇನೆ. ಯಾರಾದರೂ ಇಲ್ಲಿ ಹೊಸತು ಸಬ್ಸ್ಕ್ರೈಬರ್ ಆದರೆ ಉದ್ಯೋಗದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ನೀವು ಇಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದಂತಾದರೆ ಅಲ್ಲಿ ಹೋಗಿ ಉದ್ಯೋಗದಾರಿ ಚಾನಲನ್ನು ನೋಡಿ. ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹಾಕಿದ್ದೇನೆ. ನಿನ್ನೆ ಕೂಡ ಹಾಕಿದ್ದೇನೆ, ಇವತ್ತು ಮಧ್ಯಾಹ್ನ ಹಾಕಿದ್ದೇನೆ, ಈಗ ಜಸ್ಟ್ ಒಂದು ಅಪ್ಲೋಡ್ ಮಾಡಿದ್ದೇನೆ. ನೋಡಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಕನ್ನಡದಲ್ಲೇ ಇದೆ. ಅದು ಮನೆಯಿಂದ ಮಾಡುವಂಥ ಕೆಲಸ. ಇಲ್ಲಿ ಇವಾಗ ಕೂಡ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು. ನೋಡುವ ಯಾವುದು ಜಾಬ್ ಅಂತ ಹೇಳಿ. ಟೆಲಿಕಾಲರ್ ಅಂತ ಹೇಳಿ, ಟೆಲಿಕಾಲರ್ ಬೇಕು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ. ಅಲ್ಲಿ ಹೋಗಿ ಕ್ಲಿಕ್ಕನ್ನು ಮಾಡಿದ ಮೇಲೆ ನಿಮಗೆ ಒಂದು ನೌಕರಿ ವೆಬ್ಸೈಟ್ ಓಪನ್ ಆಗ್ತದೆ, ನೌಕರಿ ಅಂತ ಹೇಳಿ. ಟೆಲಿಕಾಲರ್ ಕನ್ನಡ, ಓಕೆ. ಟೆಲಿಕಾಲರ್ ಕನ್ನಡದಲ್ಲಿ ಮಾತನಾಡುವವರು ಇವರಿಗೆ ಬೇಕು. ಕಂಪನಿ ಯಾವುದಂತ ಹೇಳಿದರೆ ಪ್ಲ್ಯಾಂಕ್ಟನ್ ಟೆಕ್ನಾಲಜಿ ಅಂತ ಹೇಳಿ ಕಂಪನಿ. ಇದು ಕಂಪ್ಲೀಟ್ ಮನೆಯಿಂದಲೇ ಕೂತ್ಕೊಂಡು ಮಾಡುವಂಥ ಕೆಲಸ. ಸ್ಯಾಲರಿ ಅನ್ನೋದು ನಿಮಗೆ 1.25ರಿಂದ 2.25 ಲಕ್ಷ ತನಕ ಸ್ಯಾಲ್ರಿ ಇದೆ, ಆ್ಯನ್ಯುವಲ್ ಸ್ಯಾಲ್ರಿ. ಮತ್ತು 0.2 ಇಯರ್ಸ್ ಅಂದರೆ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, ಬೇರೆ ಫೀಲ್ಡಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಹೌಸ್ ವೈಫ್ಸ್ ಅಥವಾ ರಿಟೈರ್ಡ್ ಪರ್ಸನ್ ಮತ್ತು ಡಿಗ್ರಿ, ಯಾರೆಲ್ಲ ಎಷ್ಟು ಕ್ವಾಲಿಫಿಕೇಷನ್ ಮಾಡಿದ್ದೀರಿ ಆ್ಯಸ್ ಪರ್ ಇದು ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಮದು ಕ್ವಾಲಿಫಿಕೇಷನ್ ಏನಾದರೂ ಆಗದಂತಾದರೆ ಖಂಡಿತವಾಗಿ ನೀವು ಅಪ್ಲೈ ಮಾಡಿ. ಇಲ್ಲಿ ಫ್ರೆಷರ್ಸ್ ಕೂಡ ಆಗ್ತದೆ, ಅಪ್ಲೈ ಮಾಡ್ಬೋದು. ಇದು ಜಾಬ್ ಪೋಸ್ಟ್ ಮಾಡಿ ಕೇವಲ 5 ಗಂಟೆ ಆಗಿದೆ. ಫ್ಯೂ ಅವರ್ಸ್ ಎಗೋ ಈ ಜಾಬನ್ನು ಹಾಕಿರೋದು. 5 ಗಂಟೆ ಮೊದಲು ಫ್ಯೂ ಅವರ್ಸ್ ಎಗೋ ಹಾಕಿರೋದು. ಹಾಗಾಗಿ ಏನೆಲ್ಲ ಅರ್ಹತೆ ಇದೆ, ಏನೆಲ್ಲ ಕೀ ಸ್ಕಿಲ್ಸ್, ರೆಸ್ಪಾನ್ಸಿಬಿಲಿಟೀಸ್, ನಿಮ್ಮ ಜಾಬ್ ರೋಲ್ ಏನೆಲ್ಲ ನಿಮಗೇನು ಕೆಲಸ ಇದೆ ಅದರ ಬಗ್ಗೆ ಹೇಳ್ತೇನೆ ನಾನು. ಇವಾಗ ನೋಡ್ಕೊಳ್ಳೋಣ ಏನೆಲ್ಲ ಇದೆ ಅಂತ ಹೇಳಿ. ಜಾಬ್ ಹೈಲೈಟ್ಸ್: ಫ್ಲೂಯೆನ್ಸ್ ಇನ್ ಕನ್ನಡ ವಿತ್ ಟೆಲಿಕಾಲಿಂಗ್ ಆರ್ ಆಪರೇಷನ್ಸ್ ಕೋಆರ್ಡಿನೇಷನ್ ಎಕ್ಸ್ಪೀರಿಯನ್ಸ್. ಕನ್ನಡದಲ್ಲಿ ಸರಳವಾಗಿ ಮಾತನಾಡುವಂಥದ್ದು. ಕೆಲವೊಂದು ಇದು ಮುಖ್ಯ ಜಾಬ್ ಬಗ್ಗೆ ಕೆಲವು ಮುಖ್ಯಾಂಶಗಳಿವೆ, ಅದನ್ನು ನಾನು ಹೇಳ್ತೇನೆ. ಕನ್ನಡದಲ್ಲಿ ನಿಮಗೆ ತುಂಬ ಸರಳತೆಯಿಂದ ಮಾತನಾಡುವಂಥದ್ದು. ಟೆಲಿಕಾಲಿಂಗ್ ಅಥವಾ ಏನು ಅದರಲ್ಲಿ ಇದೆ ಅನುಭವ ಇದ್ದವ್ರು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿದ್ರು ಆಗ್ತಾರೆ. ಟ್ರೈನಿಂಗನ್ನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟ್ ಬಿಟ್ವೀನ್ ಎಲೆಕ್ಟ್ರಿಷಿಯನ್ಸ್ ಆ್ಯಂಡ್ ಕ್ಲೈಂಟ್ಸ್ ಫಾರ್ EV ಚಾರ್ಜರ್ ಇನ್ಸ್ಟಾಲೇಷನ್ಸ್, ಮ್ಯಾನೇಜ್ ಕಾಲ್ಸ್, ಫ್ಲೋ ಅಪ್ಸ್ ಆ್ಯಂಡ್ ಮೇಂಟೈನ್ ಇನ್ಸ್ಟಾಲೇಷನ್ ರೆಕಾರ್ಡ್ಸ್. ಇಲ್ಲಿ ನಿಮಗೆ ಮಾತನಾಡಲಿಕ್ಕೆ ಯಾರ ಹತ್ರ ಅಂತ ಹೇಳಿದರೆ ಎಲೆಕ್ಟ್ರಿಷಿಯನ್ ಅವರ ಹತ್ರ ಮಾತನಾಡಲಿಕ್ಕೆ ಮತ್ತು ಕ್ಲೈಂಟ್ಸ್ ಅವರ ಹತ್ರ ಮಾತಾಡಲಿಕ್ಕೆ. EV ಚಾರ್ಜರ್ ಬಗ್ಗೆ, EV ಚಾರ್ಜರ್ ಇನ್ಸ್ಟಾಲೇಷನ್ ಮಾಡುವ ಬಗ್ಗೆ ಮಾತನಾಡಲಿಕ್ಕೆ, ಕಾಲ್ಸಲ್ಲಿ ಮಾತನಾಡಲಿಕ್ಕೆ ಮತ್ತು ಅದನ್ನು ಫಾಲೋಅಪ್ ಮಾಡಿ ಅದು ನೀವೇನು ಮಾತಾಡಿದ್ದೀರಿ ಅದರದ್ದು ಇನ್ಸ್ಟಾಲೇಷನ್ ರೆಕಾರ್ಡ್ ಮಾಡಲಿಕ್ಕೆ. ಓಕೆ, ರೆಕಾರ್ಡನ್ನು ಮೇಂಟೈನ್ ಮಾಡಿ ಇಡಬೇಕು. ನೆಕ್ಸ್ಟ್ ರೆಕಾರ್ಡ್ ಅಂದರೆ ಗೊತ್ತಾಯ್ತಲ್ವಾ, ದಾಖಲೆಗಳು ಮೇಂಟೈನ್ ಮಾಡಿಡಬೇಕು. ಬೇಗ ಬೇಗ ಅಪ್ಲೈ ಮಾಡಿ. ಎಲ್ಲರೂ ಕೂಡ ಎಲ್ಲಿ ಇದ್ದೀರಿ ಅಲ್ಲಿಂದಲೇ ಅಪ್ಲೈ ಮಾಡಿದರೆ ಆಯಿತು. ಇಂಥ ಲೊಕೇಶನ್ ಅಂಥ ಲೊಕೇಶನ್ ಅವರು ಬೇಕಂತಲೇ ಏನೂ ಇಲ್ಲ. ಜಾಬ್ ಡಿಸ್ಕ್ರಿಪ್ಷನ್ ಹೀಗಿದೆ, ಏನಂತ ಹೇಳ್ತೇನೆ ನೋಡಿ. ವಿ ಆರ್ ಹೈರಿಂಗ್ ಅ ಕನ್ನಡ ಟೆಲಿಕಾಲಿಂಗ್ ಅಸೋಸಿಯೇಟ್. ಆ್ಯಕ್ಚುಲಿ ನಿಮ್ಮ ಕೆಲಸ ಕನ್ನಡ ಟೆಲಿಕಾಲಿಂಗ್ ಅಸೋಸಿಯೇಟ್. ಇವರಿಗೆ ಕನ್ನಡದವರೇ ಬೇಕು. ಟು ಸಪೋರ್ಟ್ ಆಪರೇಷನ್ಸ್ ಬೈ ಕೋಆರ್ಡಿನೇಟಿಂಗ್ ಬಿಟ್ವೀನ್ ಕ್ಲೈಂಟ್ಸ್ ಆ್ಯಂಡ್ ಎಲೆಕ್ಟ್ರಿಷಿಯನ್ಸ್ ಫಾರ್ ಸೀಮ್ಲೆಸ್ EV ಚಾರ್ಜರ್ ಇನ್ಸ್ಟಾಲೇಷನ್. ಕ್ಲೈಂಟ್ ಮತ್ತು ಎಲೆಕ್ಟ್ರಿಷಿಯನ್ ಅವರ ಮಧ್ಯದಲ್ಲಿ ನಿಮಗೆ ಕೋಆರ್ಡಿನೇಷನ್ ಮಾಡಿ ನೀವು ಕಾಲಲ್ಲಿ ಮಾತನಾಡುವಂಥದ್ದು. ದ ರೋಲ್ ರಿಕ್ವೈರ್ಡ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ನಿಮ್ಮ ಹತ್ರ ಮಾತನಾಡುವಾಗ ಒಂಥರ ವಾಯ್ಸ್ ಎಲ್ಲ ಶೇಕ್ ಆಗೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಕಾನ್ಫಿಡೆಂಟಾಗಿ ಕಂಫರ್ಟೇಬಲ್ ಆಗಿ ಮಾತನಾಡಿ ಮನೆಯಲ್ಲಿ ಕೂತ್ಕೊಂಡು. ಫ್ಲೋ ಅಪ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಫೋಕಸ್ ಟು ಎನ್ಶೋರ್ ಟೈಮ್ಲಿ ಆ್ಯಂಡ್ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್. ಕರೆಕ್ಟ್ ಇನ್ಸ್ಟಾಲೇಷನ್ ಅವರು ಮಾಡಿದ್ದಾರೆ ಅಂತ ಹೇಳಿ, ಟೈಮ್ಗೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ ಹೇಳಿ ಚೆಕ್ಔಟ್ ಮಾಡುವಂಥದ್ದು. ಕರೆಕ್ಟಾಗಿ ಪ್ರೊಫೆಷ್ನಲ್ ಆಗಿ ಅಕ್ಯುರೇಟಾಗಿ ನೀವು ಕಾಲ್ಸನ್ನು ಹ್ಯಾಂಡಲ್ ಮಾಡುವಂಥದ್ದು ಗೊತ್ತಿರಬೇಕು. ಇಲ್ಲಿ ಫ್ರೆಷರ್ಸ್ ಇದ್ದಾರೆ, ಹಾಗಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಯಾಕೆಂದರೆ ಬೇರೆ ಕೆಲಸದಲ್ಲೂ ಕೂಡ ಯಾರಾದರೂ ಇದ್ದೀರಿ, ಕೆಲಸಕ್ಕೆ ಅಪ್ಲೈ ಮಾಡ್ತೀರಂತ ಹೇಳಿದರೂ ಕೂಡ ಗೊತ್ತಾಗೋದಿಲ್ಲ. ಒಂದೊಂದು ಕೆಲಸ ಒಂದೊಂದು ಟೈಪ್ ಆಗಿರುತ್ತೆ. ಹಾಗಾಗಿ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಏನಾದರೂ ಇಂಪಾರ್ಟೆಂಟ್ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ನೀವು ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು ಕನ್ನಡದಲ್ಲಿಯೇ.
ನಿಮಗೆ ಇನ್ಕಮಿಂಗ್ ಕಾಲ್ಸ್ ಮತ್ತು ಔಟ್ಗೋಯಿಂಗ್ ಕಾಲ್ಸ್ ಎರಡೂ ಇದೆ. ಹೊರ ಹೋಗುವ ಮತ್ತು ಒಳ ಬರುವ ಕರೆಗಳು ಕೂಡ ಇದೆ. ಸೊ ಬಾಕಿ ಇರುವ ಸ್ಥಾಪನೆಗಳು ಮತ್ತು ನಿಮಗೇನು ಟೈಮ್ಲಿ ಏನು ಫಾಲೋಅಪ್ ಮಾಡೋದು ಅಂದರೆ ಯಾವುದು ಕೂಡ ಬಾಕಿ ಇರಬಾರ್ದು. ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವಂಥದ್ದಾಗಲಿ, ಕಾಲ್ಸ್ ಮೇಂಟೈನ್ ಮಾಡೋದು, ಕಾಲ್ಸನ್ನು ಅರ್ಧದಲ್ಲಿ ಕಟ್ ಮಾಡೋದು, ಆ ಥರ ಯಾವುದು ಬಾಕಿ ಇರಬಾರ್ದು. ಎಲ್ಲವನ್ನು ಫುಲ್ ಎಂಡ್ ಅಪ್ ಮಾಡಿ ಫಾಲೋಅಪ್ ಮಾಡಬೇಕು. ಶೇರ್ ಅಕ್ಯುರೇಟ್ ಜಾಬ್ ಡೀಟೇಲ್ಸ್, ಲೊಕೇಶನ್, ಟೈಮಿಂಗ್, ಸ್ಕೋಪ್ ವಿತ್ ಎಲೆಕ್ಟ್ರಿಷಿಯನ್ಸ್. ಸೊ ನಿಮಗೆ ಕೆಲವು ಡೀಟೇಲ್ಸನ್ನು ಕೊಟ್ಟಿರ್ತಾರೆ, ಲೀಸ್ಟನ್ನು. ಸೊ ಅದನ್ನೆಲ್ಲ ಜಾಬ್ ಡೀಟೇಲ್ಸನ್ನು, ಲೊಕೇಶನ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಏನೂ ಆಗಿರ್ಬೋದು, ಅದೆಲ್ಲ ಮಾಹಿತಿ ನಿಮಗೆ ಹೇಳಬೇಕಂತೇಳಿ ಹೇಳ್ತಾರೆ. ಸೊ ಅದನ್ನು ನೀವು ಎಲೆಕ್ಟ್ರಿಷಿಯನ್ ಅವರಿಗೆ ಹೇಳಿದರೆ ಆಯಿತು. ಹ್ಯಾಂಡಲ್ ಕ್ಲೈಂಟ್ ಕ್ವೈರೀಸ್ ಆ್ಯಂಡ್ ಪ್ರೊವೈಡ್ ಇನ್ಸ್ಟಾಲೇಷನ್ ಅಪ್ಡೇಟ್. ಸೊ ಇದು ಎಲೆಕ್ಟ್ರಿಷಿಯನ್ ಅವರಿಂದ ಇನ್ಸ್ಟಾಲೇಷನ್ ಪಡೆದುಕೊಂಡು ನೀವಿಲ್ಲಿ ಕ್ಲೈಂಟ್ ಇದ್ದಾರಲ್ವ, ಅವರಿಗೆ ನೀವು ನಿಮ್ಮದು ಎಲ್ಲ ಏನು ರಿಪೋರ್ಟ್ ಇದೆ ಇನ್ಸ್ಟಾಲೇಷನ್ ಬಗ್ಗೆ ಅದೆಲ್ಲ ಅವರಿಗೆ ಹೇಳಬೇಕು. ಓಕೆ. ಟ್ರ್ಯಾಕ್ ಡೈಲಿ ಇನ್ಸ್ಟಾಲೇಷನ್ ಸ್ಟೇಟಸ್ ಆ್ಯಂಡ್ ಮೇಂಟೈನ್ ರೆಕಾರ್ಡ್ಸ್ ಇನ್ CRM ಇನ್ ಎಕ್ಸೆಲ್ ಇದು ನಾಲೆಜ್ ಇದ್ದರೂ ಅಪ್ಲೈ ಮಾಡಿ ಎಲ್ಲರೂ. ಫ್ರೆಷರ್ಸ್ ಕೆಲವರು ಎಕ್ಸೆಲ್ ಇದು ನಾಲೆಜ್ ಇರ್ತದೆ, ಅಥವಾ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡಿದರೆ ಎಕ್ಸೆಲ್ ಇದು ನಾಲೆಜ್ ಇರ್ತದೆ, ಅಂಥವ್ರು ಇಲ್ಲಿ ಅಪ್ಲೈ ಮಾಡಿ. ಯಾಕಂತ ಹೇಳಿದರೆ ಟ್ರ್ಯಾಕ್ ಮಾಡಲಿಕ್ಕೆಲ್ಲ ಗೊತ್ತಿರಬೇಕು, ಮತ್ತು ಎಕ್ಸೆಲ್ ಶೀಟಲ್ಲೆಲ್ಲ ಡಾಕ್ಯುಮೆಂಟ್ಸ್ ಮಾಡೋದೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಎಸ್ಕಲೇಟ್ ಡಿಲೇಸ್ ಆರ್ ಇಶ್ಯೂಸ್ ಟು ದ ಆಪರೇಷನ್ಸ್ ಟೀಮ್. ಸೊ ಇಲ್ಲಿ ಕೆಲವೊಮ್ಮೆ ಸೀನಿಯರ್ಸ್ ಕೆಲವರು ಎಸ್ಕಲೇಷನ್ ಡೆಸ್ಕಲ್ಲಿ ಕೂತ್ಕೊಂಡಿರ್ತಾರೆ. ಎಸ್ಕಲೇಷನ್ ಅಂದರೆ ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಅವರಿಗೆ ಸಿಗೋದಿಲ್ಲ ಅಂತಾದರೆ, ನಿಮ್ಮ ಹತ್ರ ಏನಾದರೂ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗೋದಿಲ್ಲ, ಸಮಸ್ಯೆ ಹಾಗೆ ಉಳಿತದೆ ಅಂತಾದರೆ, ಕಾಲ್ ಎಂಡಪ್ ಆಗಲಿಕ್ಕೆ ಕಷ್ಟ ಅಂತ ಕೆಲವೊಮ್ಮೆ ನಿಮಗೆ ಕಾಲಲ್ಲಿ ಮಾತಾಡುವಾಗ ಗೊತ್ತಾಗ್ತದೆ. ಸೊ ಅಂಥವ್ರದ್ದು ಕಾಲನ್ನು ನೀವು ಎಸ್ಕಲೇಟ್ ಮಾಡುವಂಥದ್ದು ಹೈರ್ ಟೀಮಿಗೆ. ಓಕೆ. ಸೊ ಆವಾಗ ಅವರು ಕಾಲನ್ನು ನೀವು ಕನೆಕ್ಟ್ ಮಾಡೋದು ಕೂಡ ಹೇಳಿಕೊಡ್ತಾರೆ, ಹೇಗೆ ಯಾವ ರೀತಿ ನೀವು ಅವರಿಗೆ ಕಾಲನ್ನು ಕನೆಕ್ಟ್ ಮಾಡಬೇಕಂತ ಹೇಳಿ. ಸೊ ಆವಾಗ ಎಸ್ಕಲೇಟ್ ಟೀಮ್ನವರು ನಿಮ್ಮ ಕಾಲನ್ನು ಹ್ಯಾಂಡಲ್ ಮಾಡ್ತಾರೆ. ಎನ್ಶೋರ್ ಸ್ಮೂತ್ ಕಮ್ಯುನಿಕೇಷನ್ ಬಿಟ್ವೀನ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಎಷ್ಟೆಲ್ಲ ನಿಮಗೆ ಕಾಲ್ ಬರುತ್ತೆ, ಕೆಲವೊಮ್ಮೆ ಎಗ್ರೆಸಿವ್ ಆಗಿರ್ತಾರೆ. ಸೊ ಮಾತನಾಡುವಾಗ ಎಲ್ಲ ಅವರಿಗೂ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಷಿಯನ್ಸ್ ಎಲ್ಲ. ಸೊ ಹಾಗಾಗಿ ಅವರಿಗೂ ನಿಮ್ಮ ಹತ್ರ ಮಾತಾಡುವಂಥದ್ದು, ನೀವು ಹೇಗೆ ಪ್ರೊಫೆಷ್ನಲ್ ಆಗಿ ಕೂತ್ಕೊಂಡು ಮಾತಾಡ್ತೀರಿ ಹಾಗೆ ಅವ್ರಿಗೆ ಕೂತ್ಕೊಂಡು ಮಾತಾಡುವಂಥದ್ದು ಪೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿಯೆಲ್ಲ ಆಗ್ತಾರೆ ಕಾಲಲ್ಲಿ. ಆದರೆ ನೀವು ಕೆಲಸಕ್ಕೆ ಜಾಯ್ನ್ ಆದಮೇಲೆ ನೀವು ಕೆಲಸ ಮಾಡುವವರು. ಸೊ ನೀವು ಕಾಲ್ಸನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ, ನೀವು ಅವರ ಸಮಸ್ಯೆಗಳನ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಅಂತಲೇ ಇರೋದಲ್ವ. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಟೆಲಿಕಾಲಿಂಗ್ ಅಂತ ಹೇಳುವಾಗ ಅದೇ ಕೆಲಸ, BPOದು ಪ್ರೊಸೆಸ್. ಸೊ ಹಾಗಾಗಿ ನೀವು ಕೂಡ ಸ್ವಲ್ಪ ಸ್ಮೂತಾಗಿ ಕಾಲನ್ನು ಎಂಡಪ್ ಮಾಡುವಂಥದ್ದು ನೋಡ್ಕೊಳ್ಬೇಕು. ನೆಕ್ಸ್ಟ್, ಇವಾಗ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳ್ತೇನೆ. ಫ್ಲೂಯೆನ್ಸಿ ಇನ್ ಕನ್ನಡ. ಯಾರಿಗೆಲ್ಲ ಕನ್ನಡ ಬರ್ತಾರೆ ದಯವಿಟ್ಟು ಕನ್ನಡ ತುಂಬ ಮಸ್ಟ್ ಬೇಕೇ ಬೇಕು, ಮ್ಯಾಂಡೇಟರಿ ಕನ್ನಡ ಇಲ್ಲಿ. ಸೊ ಕನ್ನಡದಲ್ಲಿ ಯಾರು ಮಾತಾಡ್ತೀರಿ ದಯವಿಟ್ಟು ಅವರು ಅಪ್ಲೈ ಮಾಡಿ. ಇದು ಜಾಬ್ ಹಾಕಿ ಫ್ಯೂ ಅವರ್ಸ್ ಹೇಗೋ ಇದು ಜಾಬ್ ಹಾಕಿರೋದು, ಕೇವಲ 5 ಗಂಟೆ ಆಯ್ತಿದ್ದು ಪೋಸ್ಟ್ ಮಾಡಿ ಜಾಬು. ಸೊ ಬೇಸಿಕ್ ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್, ಸ್ವಲ್ಪ ಆದರೂ ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಮತ್ತು ಹಿಂದಿ ಬಂದರೆ ಆಯಿತು. ಆದರೆ ಕನ್ನಡ ಇಲ್ಲಿ ಕಂಪಲ್ಸರಿ ಬರಲೇಬೇಕು. ಎಕ್ಸ್ಪೀರಿಯನ್ಸ್ ಇನ್ ಟೆಲಿಕಾಲಿಂಗ್ ಆರ್ ಆಪರೇಷನ್ಸ್ ಕೋಆರ್ಡಿನೇಷನ್ ಈಸ್ ಅ ಪ್ಲಸ್ ಪಾಯಿಂಟ್. ಈ ಒಂದು ಸೆಕ್ಟರಲ್ಲಿ ನಿಮಗೆ ಇದ್ದರೆ ಒಳ್ಳೆಯದು, ಎಕ್ಸ್ಪೀರಿಯನ್ಸ್ ಇದ್ದರೆ ಟೆಲಿಕಾಲಿಂಗಲ್ಲಿ, BPO ಪ್ರೊಸೆಸಲ್ಲಿ. ಸ್ಟ್ರಾಂಗ್ ಫಾಲೋಅಪ್ ಆ್ಯಂಡ್ ಕೋಆರ್ಡಿನೇಷನ್ ಸ್ಕಿಲ್ಸ್ ಇರಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂದರೆ ಎಕ್ಸೆಲ್, ಕಾಲಿಂಗ್ ಟೂಲ್, CRM ಬಗ್ಗೆ ಗೊತ್ತಿರಬೇಕು. ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಆ್ಯಂಡ್ ಟೈಮ್ಲೈನ್ಸ್. ಸೊ ಇದು ನಿಮಗೆ ಕಸ್ಟಮರ್ ಆ್ಯಕ್ಸೆಸ್ ಸರ್ವಿಸ್ ಆ್ಯಂಡ್ ಆಪರೇಷನ್ಸ್ ಕೆಲಸ, ಆಟೋಮೊಬೈಲ್, ಎಲೆಕ್ಟ್ರಿಕ್ ವೆಹಿಕಲ್, EV ಅಂತ ಹೇಳಿ ಇಂಡಸ್ಟ್ರಿ ಟೈಪು. ರೋಲ್ ಆಪರೇಷನ್ಸ್ ಅದೇ BPO ಪ್ರೊಸೆಸ್, ಫುಲ್ ಟೈಮ್ ಪರ್ಮನೆಂಟ್ ಕೆಲಸ. ಗ್ರ್ಯಾಜುಯೇಟ್ ಆದವರು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಿ, ಕನ್ನಡ ಗೊತ್ತಿರಲೇಬೇಕು. ಓಕೆ. ಸೊ ಎಲ್ರಿಗೂ ಆದಷ್ಟು ಶೇರ್ ಮಾಡಿ. ಉದ್ಯೋಗದಾರಿಯಲ್ಲಿ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹಾಕಿದ್ದೇನೆ, ಈಗಲೇ ಚೆಕ್ ಮಾಡಿ. ಎಲ್ಲರೂ ಕೂಡ ಹೊಸತು ನೀವು ಸಬ್ಸ್ಕ್ರೈಬರ್ ಅಂತ ಆದರೆ ಎಲ್ಲರಿಗೂ ಜಾಬ್ಸನ್ನು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಮಾಡಿ. ಓಕೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಟೇಕ್ ಕೇರ್, ಬೈ ಬಾಯ್.